ಕೆಮಿಕಲ್ ಮಿಶ್ರಿತ ಮೇವು ತಿಂದ 60 ಕುರಿಗಳು ಸಾವು. ವಡ್ಡರಹಳ್ಳಿ ಗ್ರಾಮದಲ್ಲಿ 25 ಲಕ್ಷಕ್ಕೂ ಅಧಿಕ ಮೌಲ್ಯದ ಹೈಬ್ರಿಡ್ ಕುರಿಗಳ ಬಲಿ. ಜೀವನಕ್ಕೆ ಕುರಿಗಳನ್ನೇ ನಂಬಿಕೊಂಡಿದ್ದ ರೈತ ಕುಟುಂಬ ಕಂಗಾಲು. ಹೌದು ವೀಕ್ಷಕರೇ, ಕೊರಟಗೆರೆ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮೇವು ಕೆಡದಂತೆ ಸಂರಕ್ಷಿಸಲು ಬಳಸಿದ್ದ ರಾಸಾಯನಿಕ ಮಿಶ್ರಿತ ಮೇವನ್ನ ಸೇವಿಸಿದ ಪರಿಣಾಮ 60ಕ್ಕೂ ಹೆಚ್ಚು ಹೈಬ್ರಿಡ್ ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ. ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಕುರಿಗಳನ್ನ ಕಳೆದುಕೊಂಡ ರೈತ ಕುಟುಂಬ ಇದೀಗ ಕಂಗಾಲಾಗಿದೆ. ಕೋಲಾಳ ಹೋಬಳಿಯ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ಡರಹಳ್ಳಿ ಗ್ರಾಮದ ರೈತ ಹನುಮಂತೇಗೌಡ ಅವರು ಹಲವು ವರ್ಷಗಳಿಂದ ನಾಟಿ ಸುವರ್ಣ ಹಾಗೂ ಡಾರ್ಪರ್ ಹೈಬ್ರಿಡ್ ತಳಿ ಕುರಿ ಸಾಗಾಣಿಕೆ ಮಾಡುತ್ತಿದ್ರು. ಒಟ್ಟು 110ಕ್ಕೂ ಹೆಚ್ಚು ಕುರಿಗಳನ್ನ ಸಾಕಾಣಿಕೆ ಮಾಡಲಾಗುತ್ತಿದ್ದು, ಅದರಲ್ಲಿ 40 ಕುರಿಗಳನ್ನ ಬೇರೆ ಸ್ಥಳದಲ್ಲಿ ಹಾಗೂ 70ಕ್ಕೂ ಹೆಚ್ಚು ಕುರಿಗಳನ್ನ ಮನೆ ಸಮೀಪವೇ ಸಾಕಲಾಗುತ್ತಿತ್ತು. ಕುರಿಗಳಿಗೆ ಹಾಕಲು ಸಂಗ್ರಹಿಸಿದ್ದ ಮೇವು ಕೆಡದಂತೆ ಇರಲೆಂದು ರಾಸಾಯನಿಕ ಬಳಸಲಾಗುತ್ತಿತ್ತು ಎನ್ನಲಾಗಿದೆ. ಇದೇ ಮೇವನ್ನ ಸೇವಿಸಿದ 60 ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಉಳಿದ ಕೆಲ ಕುರಿಗಳ ಸ್ಥಿತಿಯು ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಮೃತ ಕುರಿಗಳಲ್ಲಿ ಒಂದೊಂದು ಕುರಿಯ ಬೆಲೆ ಸುಮಾರು 60,000 ರೂಪಾಯಿ ಹಾಗೂ ಟಗರಿನ ಬೆಲೆ 1.5 ಲಕ್ಷ ರೂಪಾಯಿಯವರೆಗೆ ಇದ್ದು, ಒಟ್ಟಾರೆ ಸುಮಾರು 25 ಲಕ್ಷ ರೂಪಾಯಿಗಳಿಗೂ ಅಧಿಕ ನಷ್ಟ ಉಂಟಾಗಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಆರೋಗ್ಯ ಇಲಾಖೆ, ಪಶುಸಂಗೋಪನಾ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕುರಿಗಳ ಸಾವಿಗೆ ನಿಖರ ಕಾರಣ ತಿಳಿಯಲು ಮರಣೋತ್ತರ ಪರೀಕ್ಷೆ ಕ್ರಮ ಕೈಗೊಂಡಿದ್ದಾರೆ. ಘಟನಾ ಮಾಹಿತಿ ತಿಳಿಯುತ್ತಿದ್ದಂತೆ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತ ಕುರಿಗಳ ಮರಣೋತ್ತರ ಪರೀಕ್ಷೆ ವರದಿ ಆಧರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕುವಂತೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇನ್ನು ಕೆಮಿಕಲ್ ಮಿಶ್ರಿತ ಮೇವು ಬಳಕೆಯಿಂದ ಸಂಭವಿಸಿರುವ ಈ ದುರಂತ ರೈತರಲ್ಲಿ ಆತಂಕ ಮೂಡಿಸಿದ್ದು, ಮೇವು ಸಂರಕ್ಷಣೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ, ಹಾಗೆಯೇ ಪ್ರತಿಯೊಬ್ಬ ರೈತರು ಕೂಡ ರಾಸುಗಳನ್ನ ಹೊರಗೆ ಬಿಟ್ಟಾಗ ಮೇವು ಹಾಗೂ ನೀರಿನ ಬಗ್ಗೆ ನಿಗಾ ವಹಿಸುವಂತೆ ರೈತರಲ್ಲಿಯೂ ಕೂಡ ಮನವಿ ಮಾಡಿದ್ರು. ಅದೆಲ್ಲ ರಿಪೋರ್ಟ್ ಮಾಡ್ತೀವಿ ಸರ್. 72 ಇಲ್ಲಿದ್ದಾವೆ ಆ್ಯಕ್ಚುಲಿ, ಅದರಲ್ಲಿ 62 ಈಗ ಆಲ್ರೆಡಿ ಕೈ ಬಿಟ್ಟಿದ್ದಾವೆ. ಇನ್ನು 10 ಅದು ಇಲ್ಲ, ನಾನು ವಡ್ಡರಹಳ್ಳಿಯಲ್ಲಿದ್ದೀನಿ. ಲೇಟ್ ಆಯಿತು, ಟೆಸ್ಟ್ ಆಗಿದ್ದಾರೆ. ಫೋನ್ ಮಾಡ್ತೀನಿ, ಬರ್ತೀನಿ ಆಮೇಲೆ ನೈಟು ಬಂದು ಅಲ್ವಾ. ನಮ್ಮ ಸೇಫ್ಟಿನ ನಾವು ನೋಡ್ಕೊಂಡು ದುಡ್ಡು ಬರ್ತೈತೆ ಅಂತಂದು ನಾವು ವಿಷ ಉಣ್ಣಕ್ಕಾಗತ್ತ. ಇದು ಬಂದು ಎಲ್ಲ ನಾರಿಸುವ ಸರ್, ನಾಟಿ ಮರಿಗಳು ಯಾವುದೂ ಇಲ್ಲ ಸರ್, ಇವರು ಯಾವುದೂ ಸಾಕಿರಲಿಲ್ಲ. ಅಲ್ಲೆಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ದೊಡ್ಡ ಇದಾವೆ. ಯಾವ ಕುರಿ 3 ಮರಿ ಹಾಕಿದೆ ಸರ್. ಇದು ಮಾಡಬೇಕಾಗುತ್ತೆ. ಅದ್ರಲ್ಲಿ ಏನಂತ ತಪ್ಪು ತೋರಿಸುತ್ತೆ ಗೊತ್ತಾಯ್ತು. ಆದರೂ ಕೂಡ ನಮ್ಮ ವ್ಯಾಪ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೀವಿ. ಅವ್ರ ಹೆಸರೇನು ಓನರ್ ಡೀಟೇಲ್ ಸ್ವರಾಜಮ್ಮ ಅಂತ ಮಾಡ್ತಿದ್ದೆ. 5 ವರ್ಷದಿಂದ ಬರ್ತೀರಾ? ಇದಕ್ಕೆಲ್ಲ ಜಾಸ್ತಿ ಸೈಲೇಜ್ ಸರ್ ಮಾಡ್ತೀವಿ. ಇವರೆಲ್ಲ ಕಲ್ವಿಸ್ಕೊಂಡು ಕಣಜ ಮಾಡಿಬಿಟ್ಟಿದ್ದಾರೆ. ಸೈಲೇಜ್ ಮಾಡ್ತಾರೆ, ಲೇಬರ್ಸ್ ಜಾಸ್ತಿ ಆಗೋದು, ಕಾಸ್ಟ್ ಜಾಸ್ತಿ ಆಗೋದು ಅಂತ ಇಲ್ಲ ಮಾಡ್ತಾರೆ. ಸರ್ಕಾರ ಮಾರ್ಗ ಸೂಚಿ ಏನಿದೆ ಅದು ಮಾಡೋಣ. ನೀವು ಫೋನ್ ಯಾವುದು ಇರ್ತದಪ್ಪ, ನಂಬರ್ ಕೊಡಪ್ಪ, ಡಾಕ್ಟರ್ ಹೇಳಿದಕ್ಕೆ ಹೇಳಿ ಏನು ಮಾಡೋಕ್ಕಲ್ಲ, ಆಗಬಾರ್ದೈತೆ. ಇಳ್ಳೋಲು ಕಷ್ಟ ಬಿಡ್ತಾರೆ ಸರ್. ನೋಡಿದ್ರೆ ಗೊತ್ತಾ
ಹೆಸರು ಸರೋಜಮ್ಮ ಅಂತ. ನಾವು ಒಡೆರಳ್ಳಿ ಕೊಳದ ಹತ್ರ ಕುರಿಗಳು ಸಾಕೊಂಡಿದ್ವಿ. ಒಂದು 100-120 ಸಾಕೊಂಡಿದ್ವಿ. ಅದರಲ್ಲಿ ಒಂದು 40 ಬೇರೆ ಕಡೆ ಬಿಟ್ಟಿದ್ದೀವಿ. ಇನ್ನೊಂದು 70-75 ಇಲ್ಲಿದ್ವು. ರಾತ್ರಿ ಹುಲ್ಲಾಕಿ ಮೇವು ಏನಾಯಿತು, ಮೆಡಿಸಿನ್ ಏನಾಯಿತು ಅದೇನೋ ಇಲ್ಲೊಳಗೆ ವ್ಯತ್ಯಾಸ ಆಗಿ ಎಲ್ಲ ಕುರಿಗಳು ಸತ್ತೋಗವೆ. ಹೇಳಪ್ಪ ನೀನು. ಒಂದೊಂದು ಕುರಿ 60-70 ಸಾವಿರ ಬೆಲೆ ಬಾಳ್ತಿದ್ವು. ಟಗರು ಎಲ್ಲ 1.5 ಲಕ್ಷ ಬೆಲೆ ಬಾಳವು. ಅವು ಎಲ್ಲ ಡಾರ್ಪರು ತಳಿ ಎಲ್ಲ ಇಂಪೋರ್ಟ್ ಮಾಡಿದ್ದವು. ನಾರಿ ಸುವರ್ಣ ಡಾರ್ಪರು ತಳಿಗಳು. ಅವು ಇದ್ದಕ್ಕಿದ್ದಂಗೆ ಮೇವು ಫುಡ್ ಪಾಯ್ಸನ್ ಆಗಿ ಡೆತ್ ಆಗಿದ್ದಾವೆ. ನಾವು ಇದೇ ಕುರಿ ಆಧಾರವಾಗಿ ವ್ಯವಸಾಯ ಮಾಡ್ಕೊಂಡು ಇದ್ವಿ. ಈಗ ನಮಗೆ ಅದಕ್ಕೇನು ಪರಿಹಾರ ಕೊಡಿಸ್ಕೊಂಡು ಟೋಟಲ್ಲು ಕುರಿ ಎಲ್ಲ ಡೆತ್ ಆಗಿರೋವು ಸೇರಿ 20-25 ಲಕ್ಷ ಒಟ್ಟು ವರ್ತ್ ಆಗುತ್ತೆ. ಅಷ್ಟು ಈಗ ನಮಗೆ ನಷ್ಟ ಆಗಿದೆ. ನಮಸ್ಕಾರ. ಈ ದಿನ ಕೊರಟಗೆರೆ ತಾಲೂಕು ಕೋಲಾರ ಹೋಬಳಿ ಒಡೇರಳ್ಳಿ ಗ್ರಾಮದಲ್ಲಿ ಸರೋಜಮ್ಮ ಕೋಮು ಹನುಮಂತೇಗೌಡ ಎನ್ನುವರ ಕುರಿ ಸಾಕಾಣಿಕೆ ಕೇಂದ್ರದಲ್ಲಿ ನಿನ್ನೆ ಸಂಜೆ ಮೇವಿನಲ್ಲಿ ಯಾವುದೇ ಹಾವು ಹುಳ ಕೀಟಗಳು ಬರಬಾರ್ದಂತೇಳಿ ಕೆಮಿಕಲ್ ಬಳಸಿ ಅದನ್ನು ಸಂರಕ್ಷಣೆ ಮಾಡಿದರು. ಅದೇ ಮೇವನ್ನು ಸೇವಿಸಿ ಸುಮಾರು 72 ಕುರಿಗಳ ಪೈಕಿ 59 ಕುರಿಗಳು ಅಸ್ತವ್ಯಸ್ತ ಆಗಿ ಈ ದಿನ ಹಸುವಿಗಿರ್ತವೆ. ಆ ಒಂದು 59 ಕುರಿಗಳ ಒಂದು ಶವ ತನಿಖೆಯನ್ನು ಪಶುಸಂಗೋಪನಾ ಇಲಾಖೆಯ ಎಲ್ಲ ಅಧಿಕಾರಿಗಳು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು ಹಾಗೂ ಕುರಿ ಅಭಿವೃದ್ಧಿ ನಿಗಮದ ಕಡೆಯಿಂದಲೂ ಕೂಡ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಕೂಡ ಈ ಸ್ಥಳ ತನಿಖೆ ಮಾಡಿದ್ದೀನಿ. ಅಲ್ಲಿ ಏನು ಕುರಿಗಳು ಸಾವಾಗಿದೆ ತುಂಬ ದುರದೃಷ್ಟಕರ. ಸರ್ಕಾರದ ವತಿಯಿಂದ ಏನು ತಲುಪಬೇಕಾದಂಥ ಪರಿಹಾರವನ್ನು ತಲುಪಿಸೋದಕ್ಕೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಖಂಡಿತವಾಗ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೇವೆ. ಇದೇ ರೀತಿಯಾಗಿ ಈಗಾಗಲೇ ನಾವು ಮೊನ್ನೆ ಅಷ್ಟೇ ಶಿರಾ ತಾಲೂಕಲ್ಲಾಗಿತ್ತು, ಪಾವಗಡದಲ್ಲಿ ಕೂಡ ಆಗಿತ್ತು, ಈ ದಿನ ಕೊರಟಗೆರೆಯಲ್ಲಾಗಿದೆ. ಈ ಒಂದು ಕುರಿ ಸಾಕಾಣಿಕೆ ಕೇಂದ್ರಗಳಲ್ಲಾಗಿರ್ಬೋದು ಮತ್ತು ಈಗ ಸ್ವಲ್ಪ ಬರದ ಪರಿಸ್ಥಿತಿ ಏನು ಎದುರಾಗ್ತಾ ಇದೆ, ರಾಸುಗಳು, ದನ ಕರುಗಳು